ಭಾವನಾತ್ಮಕ ಅಭಿವ್ಯಕ್ತಿಯ ವಿಧಾನ. ಡಾಕ್ಟರ್ ಮುಮ್ತಾಜ್ ಬೇಗಂ, ಗಂಗಾವತಿ. ಆಗಸ್ಟ್ 22ರಂದು ಶನಿವಾರದಂದು ಗಂಗಾವತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಭವನದಲ್ಲಿ ಗಂಗಾವತಿ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತು ಏರ್ಪಡಿಸಿರುವ ಕಾರ್ಖಾನೆಗಳಿಂದಾಗುವ ದುಷ್ಪರಿಣಾಮಗಳು ಪರಿಸರ ಕಾಳಜಿ ಕವಿಗೋಷ್ಠಿ ಯಶಸ್ವಿಯಾಗಿ ಜರುಗಿತು. ಕವಿಗೋಷ್ಠಿಯ ಉದ್ಘಾಟನೆಯನ್ನು ಹಿರಿಯ ಸಾಹಿತಿಗಳಾದ ಎನ್ ಶರಣಪ್ಪ ಮೇಟ್ರಿಯವರು ನೆರವೇರಿಸಿದರು. ಅಧ್ಯಕ್ಷತೆಯನ್ನ ಎಸ್ಕೆಎನ್ಜಿ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಮುಮ್ತಾಜ್ ಬೇಗಂ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ಹಿರಿಯ ಸಾಹಿತಿಗಳಾದ ನಾಗಭೂಷಣ ಅರಳಿ, ಎಸ್ಕೆಎನ್ಜಿ ಕಾಲೇಜಿನ ಉಪನ್ಯಾಸಕರಾದ ಪವನ್ ಕುಮಾರ್ ಗುಂಡೂರ್, ಚುಟುಕು ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ರುದ್ರಪ್ಪ ಭಂಡಾರಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ರುದ್ರೇಶ್ ಎಮ್ಮ ಆರಾಳ್, ದಲಿತ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಮೈಲಾರಪ್ಪ ಬೂದಿಹಾಳ ಪಾಲ್ಗೊಂಡಿದ್ದರು. ಚುಟುಕು ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ಅಶೋಕ್ ಗುಡಿಕೋಠಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಚುಟುಕು ಸಾಹಿತ್ಯ ಪರಿಷತ್ತು ಸುಮಾರು ವರ್ಷಗಳಿಂದ ಅಸ್ತಿತ್ವದಲ್ಲಿದ್ದು ಕವಿಗೋಷ್ಠಿ ಸೇರಿದಂತೆ ಹಲವಾರು ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದೆ. ಅದೇ ರೀತಿಯಲ್ಲಿ ಪರಿಷತ್ತಿಗೆ ಹಿರಿಯ ಸಾಹಿತಿಗಳು ಸಹಕಾರ ನೀಡುತ್ತಾ ಬಂದಿರುತ್ತಾರೆ. ಮುಂದಿನ ದಿನಗಳಲ್ಲಿಯೂ ಎಲ್ಲಾ ಸಾಹಿತಿಗಳು ಇದೇ ರೀತಿ ಸಹಕಾರ ನೀಡುವುದರೊಂದಿಗೆ ಚುಟುಕು ಸಾಹಿತ್ಯ ಪರಿಷತ್ತಿನ ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ನುಡಿದರು. ಕವಿಗೋಷ್ಠಿ ಅಧ್ಯಕ್ಷೀಯ ಭಾಷಣ ಮಾಡಿದ ಡಾಕ್ಟರ್ ಮುಮ್ತಾಜ್ ಬೇಗಂ ಅವರು, ಕವಿತೆ ಭಾವನಾತ್ಮಕ ಅಭಿವ್ಯಕ್ತಿಯ ವಿಧಾನವಾಗಿದೆ. ಕವಿತೆ ಸಾಮಾನ್ಯವಲ್ಲ, ಅದೊಂದು ಸಾಮಾಜಿಕ ಕನ್ನಡಿ. ಸಾಮಾಜಿಕ ಸಮಸ್ಯೆಗಳನ್ನು ಒಳಗೊಂಡು ಪರಿಸರ ಕಾಳಜಿ, ಚಿತ್ರಣ, ಪ್ರೇರಣೆ ಹೀಗೆ ಹಲವಾರು ಮುಖಗಳತ್ತ ಮುಖ ಮಾಡುತ್ತಾ ತನ್ನ ಅಸ್ತಿತ್ವದಲ್ಲಿರುತ್ತದೆ. ಕಾವ್ಯ ಓದುವವರು, ಬರೆಯುವವರು ಅದರ ಆಶಯ ಚೌಕಟ್ಟುಗಳ ಮಿತಿ ಅರಿತಿರಬೇಕು ಎಂದು ತಿಳಿಸಿದರು. ಈ ಕವಿಗೋಷ್ಠಿಗೆ ಸ್ವಲ್ಪ ತಡವಾಗಿ ಆಗಮಿಸಿದ ಬಿ ಪ್ರಾಣೇಶ್ ಅವರು ಕವಿಗೋಷ್ಠಿ ಕವಿಗಳು ಕುರಿತು ವಿವರಿಸಿ, ಗಂಗಾವತಿಯ ಚುಟುಕು ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ಅಶೋಕ್ ಗುಡಿಕೋಠಿಯವರು ಆಗಾಗ ವಿಭಿನ್ನ ರೀತಿಯಲ್ಲಿ ಸಾಹಿತ್ಯಾಸಕ್ತಿ ರಾಗಿಯೇ ಕವಿಗೋಷ್ಠಿಯನ್ನ ಏರ್ಪಾಡು ಮಾಡುತ್ತಾ ಬರುತ್ತಿದ್ದಾರೆ. ಕಾವ್ಯ ಕೂಡ ತನ್ನದೇ ಆದ ವೈಶಿಷ್ಟ್ಯತೆಯನ್ನ ಹೊಂದಿದೆ. ಇದನ್ನ ಕವಿಗಳು ಮನವರಿಕೆ ಮಾಡಿಕೊಳ್ಳಬೇಕು. ಪರಸ್ಪರ ಕವಿಗಳಲ್ಲಿ ಇದ್ದರೂ ಮುನಿಸು, ಕವಿಗೋಷ್ಠಿಗಳಲ್ಲಿ ಕವನ ಸೊಗಸು ಎಂದು ಕುಟುಕಿಸಿದರು. ಈ ಕವಿಗೋಷ್ಠಿಯಲ್ಲಿ ಎನ್ ಜಡಿಯಪ್ಪ ಮೇಟ್ರಿ, ಡಾಕ್ಟರ್ ಸುರೇಂದ್ರ ಬೇವಿನಹಳ್ಳಿ, ಸಾವಿತ್ರಿ ಹಿರೇಮಠ್, ಎಂಎಸ್ ನಾರಾಯಣ್, ಛತ್ರಪ್ಪ ತಂಬೂರಿ, ಶಿವನಗೌಡ ತಗ್ಗಿ, ಭುವನೇಶ್ವರಿ ಸಾರಂಗಮಠ, ಶಶಿಕಲಾ ಕುರುಗೋಳ್, ಸೋಮಶೇಖರ್ ಕಂಚಿ, ವಿರುಪಣ್ಣ ಡಣಾಪುರ್, ಕವಿತಾ ನಾಯಕ್ ಸೇರಿದಂತೆ ಒಟ್ಟು 24ಕ್ಕೂ ಹೆಚ್ಚು ಕವಿಗಳು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ವಿಶೇಷವಾಗಿ ವಂಶವೃಕ್ಷದತ್ತಿ ಪ್ರಶಸ್ತಿ ಪಡೆದ ಚುಟುಕು ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ರುದ್ರಪ್ಪ ಭಂಡಾರಿಯವರಿಗೆ ಮತ್ತು ನೂತನವಾಗಿ ದಲಿತ ಸಾಹಿತ್ಯ ಪರಿಷತ್ತಿಗೆ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಮೈಲಾರಪ್ಪ ಬೂದಿಯಾಳ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಸಹಿತ ಒಪ್ಕೊಂಡಿದ್ದೀನಿ. ಆದರೆ ಅವರು ಕಳೆದ ಸಲ ಒಂದು ಕಾರ್ಯಕ್ರಮ ಮಾಡಿದಾಗ ಮಹಿಳೆಯರ ಕಾರ್ಯಕ್ರಮವನ್ನೇ ಅವರು ಉದ್ಘಾಟನೆಯನ್ನು ಮಾಡಿದರು. ಹಾಗಾಗಿ ಮಹಿಳೆಯರ ಬಗ್ಗೆ ಅವರಿಗೆ ಇರ್ತಕ್ಕಂಥ ವಿಶೇಷ ಒಲವು ಅಂತೇಳಿ ನಾನು ಅಂದರೆ ಒಲವು ಅನ್ನುವಂಥದ್ದನ್ನು ನಾನಿಲ್ಲಿ ಅರ್ಥ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಪ್ರಕೃತಿಯ ಬಗ್ಗೆ ಇರ್ತಕ್ಕಂತಹ ಕಾಳಜಿಯ ಬಗ್ಗೆ ಈ ಕವಿಗೋಷ್ಠಿ ಇತ್ತು. ಪ್ರಕೃತಿಯ ಕಾಳಜಿ ಹೇಗೆ ಅಂದರೆ ಸಮತೋಲನ ಇದ್ದಾಗ ಪ್ರಕೃತಿ ಏನೂ ಆಗೋದಿಲ್ಲ. ಹಾಗಾಗಿ ಈ ವೇದಿಕೆಯಲ್ಲೂ ಸಹಿತ ಮುಂಭಾಗದಲ್ಲಿದ್ದಾರೆ. ವೇದಿಕೆ ಮೇಲೂ ಸಮತೋಲನ ಇರಲಿ ಅನ್ನುವಂಥ ಒಂದು ಸಣ್ಣ ಕಿವಿ ಮಾತನ್ನ ಹೇಳ್ತಾ, ಸಮತೋಲನ ಅಂದರೆ ಮಹಿಳೆ ಮತ್ತು ಪುರುಷ ಇಬ್ಬರೂ ಸಹ ಪ್ರಕೃತಿಯಲ್ಲಿ ಸಮತೋಲನ ಇರೋದ್ರಿಂದ ಆ ಸಮತೋಲನವನ್ನು ಸಹಿತ ಈ ಸಾಹಿತ್ಯ ಅಥವಾ ಈ ಪರಿಷತ್ತಿನ ಮೂಲಕವಾಗಿ ಮುಂದಿನ ದಿನಗಳಲ್ಲಿ ಬರಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಇಲ್ಲಿ ಎಲ್ಲರೂ ವೇದಿಕೆ ಮೇಲೆ ಹಳೆಯ ಬೇರುಗಳಿದ್ದಾವೆ, ವೇದಿಕೆ ಮುಂದೆ ಹೊಸ ಬೇರುಗಳಿದ್ದಾವೆ. ನಾನು ಯಾರನ್ನ ಕುರಿತು ಮಾತಾಡಬೇಕು ಅನ್ನೋದು ನನಗೆ ಗೊಂದಲಾಯಿತು. ಅಕಾಡೆಮಿಕ್ ಆಗಿ ಮಾತಾಡಬೇಕು ಅಥವಾ ಅಕಾಡೆಮಿಕ್ ಆಗಿ ಸಿದ್ಧಗೊಳ್ಳುವಂತಹ ಪೂರ್ವಭಾವಿಯಾಗಿ ಮಾತಾಡಬೇಕು ಅಥವಾ ಸರಳವಾದಂತಹ ಮಾತುಗಳಲ್ಲಿ ಹೇಳಬೇಕು ಅನ್ನುವಂತಹ ಗೊಂದಲ ನನ್ನಲ್ಲಿ ಉಂಟಾಗಿದ್ದರಿಂದ, ಯಾಕಂದರೆ ಉಂಟಾಯಿತು. ನಾನು ಮಾತಾಡೋದು ಏನಾದರೂ ಒಂದು ಸರಳವಾದಂಥ ಮಾತುಗಳಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಎಲ್ಲರೂ ಇಲ್ಲಿರ್ತಕ್ಕಂಥ ಎಲ್ಲರೂ ಒಂದೊಂದು ಕ್ಷೇತ್ರದಲ್ಲಿ ಪರಿಣಿತರು ಇರೋದರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಕವಿತೆಗಳನ್ನು ಓದಿರ್ತಕ್ಕಂಥ 8 ಮತ್ತು 9ನೇ ಕ್ಲಾಸಿನ ವಿದ್ಯಾರ್ಥಿಗಳನ್ನು ಇಟ್ಕೊಂಡೇ ನಾನು 2 ಮಾತುಗಳನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕವಿತೆ ಅನ್ನುವಂಥದ್ದು ಅದು ಭಾವನಾತ್ಮಕವಾಗಿ ಅಭಿವ್ಯಕ್ತಿಗೊಳ್ಳುವಂಥ ಒಂದು ವಿಧಾನ ಆದರೂ ಸಹಿತ ಅದಕ್ಕೆ ತಯಾರಿಗಳು ಹೇಗಿರಬೇಕು ಅನ್ನುವಂಥದ್ದು ನಮಗೆ ಭಾಳ ಮುಖ್ಯವಾದಂಥ ಸಂಗತಿ ಅಂತ.
ಕವಿತೆಯ ಹುಟ್ಟುವಿಕೆಗೆ ತಯಾರಾಗುವಂಥ ಅನುಭವ ದ್ರವ್ಯ ಹೇಗುಂಟಾಗುತ್ತೆ ಅಂತ. ಅಂದರೆ ಅದು ಪ್ರೇರಣೆಯ ಮೂಲಕ, ಓದಿನ ಮೂಲಕ, ಈ ಎಲ್ಲ ಕಾರಣಗಳು, ಪರಿಸರದ ಮೂಲಕ ಎಲ್ಲ ಕಾರಣಗಳು ಸಹ ಉಂಟು. ಇವತ್ತಿನ ಓದಿರ್ತಕ್ಕಂಥ ವಿದ್ಯಾರ್ಥಿನಿಯರು ತುಂಬ ಚೆನ್ನಾಗಿ ವಾಚನವನ್ನು ಮಾಡಿದರು. ಎಲ್ಲೂ ಸಹಿತ ತಪ್ಪದೆ, ಎಲ್ಲೂ ಸಹಿತ ಕವಿತೆಗಳನ್ನು ಅವರು ಸ್ವತಃ ಬರೆದಾರೋ ಅಥವಾ ಪ್ರೇರಣೆಯಿಂದ ಬರ್ಕೊಂಡು ಬಂದಿದ್ದಾರೋ ಅದು ಇಲ್ಲಿ ನನಗೆ ಮುಖ್ಯ ಅನ್ನಿಸ್ಲಿಲ್ಲ. ಆದರೆ ಓದಿರ್ತಕ್ಕಂಥ ಕವಿತೆಯ ಬಗ್ಗೆ ಆಸಕ್ತಿ ಇರ್ತಕ್ಕಂಥ ಬೇರೆ ಊರಿಂದ ಬಂದು ಇಲ್ಲಿ ಓದ್ತಕ್ಕಂಥದ್ದು ಇದೆಯಲ್ಲ, ಅದು ತುಂಬ ಮಹತ್ವದ ಸಂಗತಿ. ಮತ್ತು ಅವರಿಗೆ ಪ್ರೇರಣಾದಾಯಕವಾಗಿದ್ದಂಥ ಅಧ್ಯಾಪಕರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನನ್ನ ವಿದ್ಯಾರ್ಥಿನಿ ಸಹಿತ ನಾಗರತ್ನ ಅನ್ನುವಂಥ ವಿದ್ಯಾರ್ಥಿನಿ ಪ್ರತಿ ಸಾರಿಯೂ ಸಹಿತ ಇವತ್ತು 2 ಕವಿಗೋಷ್ಠಿ ಐತೆ ಅಂತಂದರೆ 2 ಗಂಟೆಗೆ ಬಂದು ಕೂತಿದ್ದಾಳೆ ಇಲ್ಲಿ ಸಾಹಿತ್ಯ ಪರಿಷತ್ ಮುಂದೆ. ಆನೆಗುಂದಿಯಿಂದ ಬಂದಂಥ ವಿದ್ಯಾರ್ಥಿನಿ ಕಾಲೇಜ್ ಮುಗಿಸ್ಕೊಂಡು ಮತ್ತೆ ಇಲ್ಲಿ 2 ಗಂಟೆಗೆ ಬಂದು ಕೂತು ಮೇಡಮ್ ಬಂದಿದ್ದೀನಿ ಅಂತ ಅನ್ನುವಂಥ ಮಾತನ್ನು ಹೇಳಿದ್ವಿ, ಇರೋ ಕವಿತೆಯನ್ನು ಓದುವಂತಿ ಅಂತ. ಇವತ್ತೇ ಮೊದಲಕ್ಕೆ ಸಾರ್ವಜನಿಕ ಇದರಲ್ಲಿ ಕವಿತೆಯನ್ನು ಓದಿರೋದು. ಆಮೇಲೆ ಆಕೆ 2 ನೋಟ್ಬುಕ್ನಲ್ಲಿ ಸುಮಾರು 70 ಕವಿತೆಗಳನ್ನು ಬರೆದಾಳೆ. ಹಾಗಾಗಿ ಆಕೆ ಇವತ್ತು ಕವಿಗೋಷ್ಠಿಗೆ ಅಧ್ಯಕ್ಷರ ಪರ್ಮಿಷನ್ ತೊಗೊಂಡಿಲ್ಲ, ಆದರೂ ನಾನು ಕರ್ಕೊಂಡು ಬಂದು ಈ ಕವಿತೆಯನ್ನು ಓದಿಸಿದ್ದೀನಿ. ಇಲ್ಲಿ ಇಂಥ ಒಂದು ಅವಕಾಶಗಳು ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾದಂಥದ್ದು ಅಂತ. ನಾನು ಸಹಿತ ಇದೊಂದು ಮುಖ್ಯವಾದಂಥ ಸಂಗತಿ ಏನಂತಂದರೆ, ಕೊಪ್ಪಳ ಜಿಲ್ಲೆಯ ಒಟ್ಟು ಸಾಹಿತ್ಯ ಪರಂಪರೆಯನ್ನು ನಾವು ನೋಡಿದಾಗ ಚುಟುಕು ಸಾಹಿತ್ಯದಿಂದಲೇ ಸಾಹಿತ್ಯ ಕ್ಷೇತ್ರಕ್ಕೆ ಪ್ರವೇಶ ಪಡೆದಿರ್ತಕ್ಕಂಥದ್ದು ನಾನು ಇದು ಸಂಶೋಧನೆ ಮಾಡಿದ್ದೀನಿ. ಒಟ್ಟು ಹೆಣ್ಣುಮಕ್ಕಳು ಚುಟುಕಿನಿಂದಲೇ ಈ ಸಾಹಿತ್ಯವನ್ನು ಪ್ರವೇಶಿಸಿರ್ತಕ್ಕಂಥದ್ದಿದೆ. ಹಾಗೆ ನಾನು ಸಹಿತ BA ಓದಬೇಕಾದಾಗ ಇದರಲ್ಲಿ ಮೈಸೂರಲ್ಲಿ ಚುಟುಕು ಕವಿಗೋಷ್ಠಿಗೆ ಹೋಗಿದ್ದೆ. ಚುಟುಕು ಕವಿಗೋಷ್ಠಿಗೆ GS ಅಮ್ಮೂರವರು ಅಧ್ಯಕ್ಷರಿದ್ದರು. ಅಲ್ಲಿ ಚುಟುಕು ಓದಲಿಕ್ಕೆ 2 ಚುಟುಕು ಓದಲಿಕ್ಕೆ ನಾನು ಮೈಸೂರಿಗೆ ಹೋಗಿದ್ದೆ. ನಮ್ಮ ಅಣ್ಣನ ಕರ್ಕೊಂಡು ಆಯ್ಕೆ ಆಗಿದ್ದೀನಿ ಅಂತ ಲೆಟ್ರ್ ಬಂದುಬಿಡ್ತೀವಿ. ಅದೊಂದು ದೊಡ್ಡ ಸಂಭ್ರಮ ನಮಗೆ. ಆ ಸಂಭ್ರಮ ಏನಾಯಿತು ಅಂತಂದರೆ ಆ ಸಂಭ್ರಮ ಮತ್ತಷ್ಟು ಪ್ರೇರಣೆ ಆಯಿತು ಅಂತ. ಒಂದು ವೇದಿಕೆ ಮನುಷ್ಯನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ. ಹಾಗಾಗಿ ಮಕ್ಕಳೆಲ್ಲರೂ ಇವತ್ತು ಕವಿತೆಗಳನ್ನು ಈ ವೇದಿಕೆಯಲ್ಲಿ ಓದಿದ್ದೀರಿ. ಮುಂದೊಂದು ದಿನ ನೀವೆಲ್ಲರೂ ಒಳ್ಳೆಯ ಕವಿತ್ರಿಯರು ಮತ್ತು ಕವಿಗಳು ಆಗ್ತೀರಿ ಅಂತ ಅನ್ನುವಂಥ ಭರವಸೆಯೂ ಸಹಿತ ನನಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಪರಿಸರ ಕುರಿತಂಥ ಒಂದು ಕಾಳಜಿ ಇಟ್ಕೊಂಡು ಎಲ್ಲರ ಆಶಯಗಳು, ಎಲ್ಲರ ಕವಿತೆಯ ಆಶಯಗಳು ಪರಿಸರದ ಕಾಳಜಿಯ ಕುರಿತಂತೆ ಇದ್ದವು. ಗಿಡಗಳನ್ನು ಬೆಳೆಸಬೇಕು, ಸಾಲು ಮರಗಳನ್ನು ಬೆಳೆಸಬೇಕು. ಹಾಗೆ ಗಿಡಗಳಿಲ್ಲದೆ ಹೋದರೆ ಮನುಷ್ಯ ಬದುಕು ಹೇಗಾಗುತ್ತೆ, ಯಾವ ರೀತಿ ಅವಸಾನಕ್ಕೆ ಹೋಗುತ್ತೆ ಅನ್ನುವಂಥದ್ರ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಆಶಯಗಳನ್ನು ಇಲ್ಲಿ ಓದಿರ್ತಕ್ಕಂಥ ಎಲ್ಲ ಕವಿತ್ರಿಯರು ಓದಿದ್ರು ಅಂತ. ಪಶು ಪಕ್ಷಿಗಳು ಸಹಿತ ಹೇಗೆ ನಾಶವಾಗ್ತಾ ಇದ್ದಾವೆ ಅನ್ನುವಂಥದ್ದು, ಇದೆಲ್ಲ ಸರಳವಾದಂಥ ವಸ್ತು ಇದ್ದರೂ ಸಹ ಅದನ್ನು ಕವಿತೆಯಾಗಿ ಕಟ್ಟುವಾಗ ಇರಬಹುದಾದಂಥ ಒಂದಷ್ಟು ನಿಮಗೆ ಅಧ್ಯಯನ ಬೇಕು ಅನ್ನುವಂಥದ್ದು. ಈಗಾಗಲೇ ಸರ್ ಹೇಳಿದರು, ಮಲೆನಾಡ ವನಗಳಲ್ಲಿ ಹರಿವ ತೊರೆಯ ಅಡಿಯಲ್ಲಿ ಒಂದು ಗುಡಿಸಲೊಂದಿರಲಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ಪರಿಸರದ ಮಧ್ಯೆ ನಾವು ಇರಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಅದೇ ಕುವೆಂಪು ಅವರು ಹೇಳ್ತಾರೆ, ಮಳೆ ಬರಬೇಕಾದ್ರೆ ಮಳೆ ಜೋರಾಗಿ ಬರ್ತಾ ಇದೆ ಅನ್ನುವಂಥದ್ದಕ್ಕೆ ಒಂದಷ್ಟು ಸಾಲುಗಳಲ್ಲಿ ಹೇಳ್ತಾರೆ. ಕದ್ದಿಂಗಲು ಕಗ್ಗತ್ತಲು ಕಾರ್ಗಾಲದ ರಾತ್ರಿ, ಸಿಡಿಲ್ಮಿಂಚಿಗೆ ನಡುಗುತ್ತಿದೆ ಪರ್ವತವನ ರಾತ್ರಿ, ತುದಿ ಇಲ್ಲದೆ ಮೊದಲಿಲ್ಲದೆ ಹಿಡಿದಂಬರ ತಪ್ಪಿದೆ ಕಾದಂಬಿ ನಿರಾಸಿ, ಹೊಂಬಳ್ಳಿಯ ಹೊಮ್ಮಿದ ಹೋಲ್ ಥಳ್ಳನೆ ಮಿಂಚಲು, ಇರುಳು ಹಗಲಿಣಿಕಿದ ಹೋಲ್ ಹಾವು ನಾಲಿಗೆ ಮಿಂಚು, ನೆಕ್ಕುತ್ತಲಿದೆ ಕಗ್ಗತ್ತಲೆಯೇನು ಕಕ್ಕುತ್ತಲಿದೆ ಭೂಮಿಗಣ್ಣನು, ಮಿಂಚಕ್ಕಿಯ ಚುಂಚು ಆಕಾಶವೇ ನೀರಾಯ್ತೇನೆ ಸುರಿಯುತ್ತಿದೆ ಭೋರ್ಗರೆ ಮುಂಗಾರಿನ ಮಳೆಧಾರೆ ಅಂತ. ಕತ್ತಲು ಕಗ್ಗತ್ತಲು ಮತ್ತು ಮಳೆ ಹೇಗೆ ಬರುತ್ತೆ ಅನ್ನುವಂಥದ್ದನ್ನು ಹೇಳುವಂಥ ಒಂದು ಕ್ರಮ, ಪರಿಸರವನ್ನು ವರ್ಣಿಸುವಂಥ ಕ್ರಮ. ನಮ್ಮ ಬೇಂದ್ರೆಯವ್ರು ಹೇಳ್ತಾರೆ, ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ ಅಂತ. ಅಂದರೆ ಶ್ರಾವಣ ಅನ್ನುವಂಥದ್ದು ಹೇಗೆಲ್ಲ ಬರುತ್ತೆ, ಒಂದು ಪ್ರಕೃತಿಯ ಸಂಭ್ರಮವೂ ಸಹಿತ ಬದುಕಿನೊಂದಿಗೆ ಹೇಗೆ ಹೊಂದಾಣಿಕೆಯನ್ನು ಮಾಡಿಕೊಂಡಿರುತ್ತೆ ಅನ್ನುವಂಥದ್ದನ್ನು ಕವಿತೆಗಳಲ್ಲಿ ನಾವು ಕಾಣ್ತೇವೆ ಅಂತ. ಅಂದರೆ ಈ ನಮ್ಮ ಕವಿತೆ ಸಾಹಿತ್ಯ ಮತ್ತು ಸಮಾಜ ಮತ್ತು ಇದು ಬೇರೆ ಬೇರೆ ಅಲ್ಲ ಅಂತ. ಸಾಹಿತ್ಯ ಸಮಾಜದ ಕನ್ನಡಿ ಅನ್ನೋದಾದರೆ ಆ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನೇ ಇಟ್ಕೊಂಡು ಇವತ್ತು
ಇಷ್ಟೆಲ್ಲ ಕವಿತೆಗಳು ಇದ್ವು ಅನ್ನುವಂಥದ್ದು. ಅಂದರೆ ಸಮಾಜದ ಸಮಸ್ಯೆ ಆದಂತಹ ಈ ಪರಿಸರದ ಈ ಮಲಿನೀಕರಣ ಏನಿದೆಯಲ್ಲ ಅದನ್ನು ಇಟ್ಕೊಂಡೇ ಇವತ್ತಿನ ಕವಿತೆಗಳಿದ್ವು ಅನ್ನೋದಾದರೆ, ಸಾಮಾಜಿಕ ಸಮಸ್ಯೆಗಳನ್ನು ಕವಿತೆಗಳು ಹೇಗೆ ಪ್ರತಿಬಿಂಬಿಸ್ತವೆ ಅನ್ನುವಂಥದ್ದು ಸಹ ಭಾಳ ಮುಖ್ಯವಾದಂಥ ಸಂಗತಿ ಅಂತ. ಅಂದರೆ ನಾವು ಹೇಗೆ ಅಭಿವ್ಯಕ್ತಿಸಬೇಕು, ಮಕ್ಕಳು ಹೇಗೆ ಅದನ್ನು ನಾನು ಭಾಳ ಮಕ್ಕಳು ಓದಿದಾಗ ಅನಿಸ್ತು ಏನಂದರೆ ಈ ಪರಿಸರವನ್ನು ನೋಡುವಂಥ ದೃಷ್ಟಿಕೋನ, ಅಲ್ಲಿ ಸಾಲು ಮರಗಳು, ರಸ್ತೆಯ ಅಕ್ಕಪಕ್ಕ ಇರ್ತಕ್ಕಂಥ ಮರಗಳಿರಬೇಕು, ಅಂದರೆ ಬದುಕು ಬಹಳಷ್ಟು ಹಸನಾಗುತ್ತೆ ಅನ್ನುವಂಥ ಆಶಯಗಳಲ್ಲಿ ಇರ್ತಕ್ಕಂಥದ್ದಿತ್ತು. ಅಂದರೆ ನಮಗೆಲ್ಲ ಸಾಲು ಮರದ ತಿಮ್ಮಕ್ಕನಂತವ್ರು ಇವತ್ತು ನೆನಪಾಗ್ತಾರೆ. ಅಂಥ ಒಂದು ಪರಿಸರವನ್ನು ಉಳಿಸುವಂಥ ಕಾಳಜಿ ಯಾವ ರೀತಿ ಅಂದರೆ ಮನೆಗೊಂದು ಮಗು ಏನು ಹೇಳಿದರೆ ಇದು ಊರಿಗೊಂದು ವನ ಅನ್ನುವಂಥ ಮಾತುಗಳನ್ನು ಸಹ ಹೇಳಿದರು. ಹೀಗೆ ಅಲ್ಲಿ ಬೇಂದ್ರೆ ಅವ್ರು ಹೇಳ್ತಾರೆ, ಮೂಡಲ ಮನೆಯ ಮುತ್ತಿನ ಹನಿಯ ಎರಕಾವ ಒಯ್ದು ನುಣ್ಣನೆ ಎರಕಾವ ಒಯ್ದು ಅಂತ ಹೇಳ್ತಾರೆ. ಅಂದರೆ ಅವರು ಕೇವಲ ಪ್ರಕೃತಿಯನ್ನಷ್ಟೇ ಅಲ್ಲ, ಪ್ರಕೃತಿಯೊಂದಿಗೆ ಬದುಕನ್ನೂ ಸಹಿತ ಸಮೀಕರಣಗೊಂಡು ಅಲ್ಲಿ ಹೇಗಿರಬೇಕು, ಎರಕವನ್ನು ಒಯ್ತಕ್ಕಂಥದ್ದು, ಪ್ರೀತಿಯನ್ನು ಹರಡತಕ್ಕಂತಹದ್ದು, ಇದು ಪ್ರಕೃತಿ ಮತ್ತು ಮನುಷ್ಯ ಸಂಬಂಧದೊಂದಿಗೆ ಇರ್ತಕ್ಕಂಥದ್ದನ್ನು ನಾವು ಅರ್ಥೈಸ್ಕೊಳ್ಬೇಕು ಅಂತಂದರೆ ನಾವು ಹೆಚ್ಚು ಅಧ್ಯಯನವನ್ನು ಮಾಡಬೇಕು ಅಂತ. ನಮಗೆ ಅಧ್ಯಯನ ಇಲ್ಲದೆ ಹೋದರೆ ಗಟ್ಟಿಯಾದಂತಹ ಕಾವ್ಯ ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಯಾಕೆ ಇವತ್ತು ನಾವು ಕನ್ನಡ ಕಾವ್ಯ ಲೋಕ ಬಹಳಷ್ಟು ಸಂಕಟದ ಸ್ಥಿತಿಯಲ್ಲಿದೆ ಅಂತಾದರೆ, ಇವತ್ತು ಚಾಟ್ GPT ಅಂತ ಒಂದು ಆ್ಯಪ್ಗಳು ಬಂದಿರೋದ್ರಿಂದ ಒಂದು ಕವಿತೆಯನ್ನು ವರ್ಣಿಸಿ ಕೊಡು ಅಂತಂದ್ರೆ ಆ ಕವಿತೆ ಪೂರ್ಣ ಬಂದ್ಬಿಡುತ್ತೆ. ಒಂದು ಹುಡುಗಿಯ ಪ್ರೇಮ ಅಂತ ಹಾಕಿದರೆ ಕವಿತೆ ಅಷ್ಟು ಬಂದ್ಬಿಡುತ್ತೆ. ಆದರೆ ನಮ್ಮ ನಿಜವಾದಂಥ ಸಂವೇದನೆ ಏನಿದೆಯಲ್ಲ, ನಮ್ಮ ಅಕ್ಷರಗಳಲ್ಲಿ ಮೂಡಿದಾಗ ಮಾತ್ರ ಅದಕ್ಕೊಂದು ಸತ್ವ ಸಿಗಲಿಕ್ಕೆ ಸಾಧ್ಯ ಇದೆ ಅಂತ. ಆ ಹಿನ್ನೆಲೆಯಲ್ಲಿ ನಾವು ಎಷ್ಟೇ ತಂತ್ರಜ್ಞಾನ ಮತ್ತು AI ಯುಗದಲ್ಲಿದ್ದರೂ ಸಹ ಅದಕ್ಕೆ ನಾವು ಏನು ಕೊಡ್ತೀವೋ ಅದು ಮಾತ್ರ ಅದು ಅಭಿವ್ಯಕ್ತಿಸ್ತಿದ್ದೀವಿ ವಿನಃ ಅದಕ್ಕೆ ಸ್ವತಃ ಭಾವನೆಗಳು, ಭಾವನಾತ್ಮಕತೆ ಇಲ್ಲ. ಆದ್ದರಿಂದ ಮನುಷ್ಯ ಬಹಳ ಮುಖ್ಯವಾದಂಥ ಭಾವನಾತ್ಮಕವಾದಂಥ ಮನುಷ್ಯ ಮುಖ್ಯವಾಗ್ತಾನೆ ಅಂತ. ಆ ಮನುಷ್ಯನಲ್ಲಿ ಹುಟ್ಟುವಂತಹ ಭಾವನೆಗಳೇನಿದ್ದಾವೆ ಅವು ಈ ಸಾಹಿತ್ಯವನ್ನು ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಎಲ್ಲ ಕವಿತೆಗಳು ಸಹಿತ ಇಂಥ ಒಂದು ಸಾಮಾಜಿಕ ಸಮಸ್ಯೆಯನ್ನು ಇಟ್ಕೊಂಡು ಅಲ್ಲಿ ಕೇಳ್ತಾ ಹೋಗ್ತವೆ ಅಂತ. ಈ ಕೇವಲ ಸಾಮಾಜಿಕ ಸಮಸ್ಯೆ ಅಷ್ಟೇ ಅಲ್ಲ, ಈ ಪರಿಸರ ಅನ್ನುವಂಥದ್ದು ಕೇವಲ ಪರಿಸರ ಅಷ್ಟೇ ಅಲ್ಲ, ಅಲ್ಲಿ ಮಾನಸಿಕ ಆರೋಗ್ಯವೂ ಸಹ ಬೇಕು ಅಂತ. ಮನುಷ್ಯ ಸಮಾಜವನ್ನು ನೋಡುವಂತಹ ಆರೋಗ್ಯದ ಕ್ರಮಗಳು ಎಂಥದ್ದು? ಇವತ್ತಿನ ಈ ಸಂಘರ್ಷದ ಕಾಲ ಸಂದರ್ಭದಲ್ಲಿ ನಾವು ನಿಂತುಕೊಂಡು ನೋಡುವಾಗ ಮನುಷ್ಯನ ಸೌಹಾರ್ದದ ಆರೋಗ್ಯ ಇರ್ಬೋದು, ಅಥವಾ ಸಮಾಜದ ಆರೋಗ್ಯ ಅಂದರೆ ಬಂಧುತ್ವದ ಆರೋಗ್ಯ ಇರ್ಬೋದು, ಇದನ್ನು ನಾವು ಹೇಗೆ ನೋಡ್ತಾ ಇದ್ದೀವಿ? ಬರೀ ಗಿಡ ಮರಗಳಷ್ಟೇ ಅಲ್ಲ, ಇಲ್ಲಿ ಮಾನಸಿಕ ಪರಿಸರವೂ ಸಹ ಬಹಳ ಮುಖ್ಯವಾದಂಥದ್ದು, ಆ ಮಾನಸಿಕತೆಯ ಆರೋಗ್ಯವೂ ಸಹ ಬಹಳ ಮುಖ್ಯವಾದಂಥದ್ದು ಅಂತ. ಆ ಹಿನ್ನೆಲೆಯೊಳಗೆ ನಾವು ಈ ಮಕ್ಕಳಲ್ಲಿ ಮೌಲ್ಯಗಳನ್ನು ಬಿತ್ತಬೇಕಾಗಿದೆ. ಮೌಲ್ಯಗಳು ಇವತ್ತು ಕುಸಿತಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ನಿಂತು ಮಾತನಾಡುವಾಗ ಮಕ್ಕಳಿಗೆ ನಾವು ಯಾವ ರೀತಿಯಾದಂಥ ಸಂಸ್ಕಾರಗಳನ್ನು ಕೊಡ್ತಾ ಇದ್ದೀವಿ, ಮಕ್ಕಳಿಗೆ ನಾವು ಯಾವ ರೀತಿಯಾದಂಥ ಸಂಸ್ಕಾರಗಳನ್ನು ಕೊಡ್ತಾ ಇದ್ದೀವಿ ಅನ್ನುವಂಥದ್ದು ಸಹ ಬಹಳ ಮುಖ್ಯವಾದಂಥ ಸಂಗತಿ. ಆ ಹಿನ್ನೆಲೆಯಲ್ಲಿ ನಮ್ಮ ಪಾಠ ಮತ್ತು ಪಾಠದ ಆಚೆ ಪಠ್ಯೇತರವಾದಂತಹ ಚಟುವಟಿಕೆಗಳಲ್ಲೂ ಸಹಿತ ಮಕ್ಕಳಿಗೆ ನೈತಿಕವಾದಂಥ ಮೌಲ್ಯಗಳನ್ನು ಹೇಳಿಕೊಡುವಂತಹ ಒಂದಿಷ್ಟು ಚಟುವಟಿಕೆಗಳು ನಡಿಬೇಕು ಅಂತ. ಇವತ್ತೇನು ಬೇವಿನಾಳ ಸರ್ ಎಲ್ಲರನ್ನೂ ಕರ್ಕೊಂಡು ಬಂದಿದ್ದಾರೆ, ಇದು ಅವರ ಬದುಕಿನಲ್ಲಿ ಒಂದು ಮಹತ್ವದ ದಿನ ಅಂತ ನಾನು ಅಂದ್ಕೊಳ್ತೇನೆ. ಮಹತ್ವದ ದಿನ ಯಾಕಂದರೆ ಈ ದಿನವನ್ನು ಮಕ್ಕಳು ಎಷ್ಟೋ ಬದುಕಿನಲ್ಲಿ ನೆನ್ಪಿಟ್ಕೊಂಡು ಬಿಡ್ತಾರೆ. ನಾವು ಇವತ್ತು ಒಬ್ಬ ಬರಹಗಾತಿಯಾಗಿ ರೂಪುಗೊಳ್ಳಲಿಕ್ಕೆ ನನ್ನ ಮೇಷ್ಟ್ರುಗಳ ಕಾರಣ ಏನು ಅಂದರೆ, ನಮಗೆ ಡೈರಿ ಬರ್ಕೊಂಡು ಬರೋಕ್ಕೆ ಹೇಳ್ತಿದ್ರು. ಹೆಂಗೆ ಡೈರಿ ಬರೀಲಿಕ್ಕೆ ಹೇಳ್ತಿದ್ರು ಅಂದರೆ ಸತ್ಯವನ್ನೇ ಬರೀಬೇಕು ಅಂತ. ಸತ್ಯವನ್ನೇ ಏನು ಬರೀಬೇಕು? ಒಳ್ಳೆ ಕಾರ್ಯ ಮಾಡಬೇಕು, ಒಳ್ಳೆ ಕಾರ್ಯ ಮಾಡಿದ್ದು ಬರೀಬೇಕು ದಿನ. ಅದಕ್ಕೆ ನಾವೇನು ಮಾಡ್ತಿದ್ವಿ, ದಾರಿಗೆ ಹೋಗ್ಬೇಕಾದ್ರೆ ಮುಳ್ಳು ಎತ್ತಿ ಹಾಕಿದೆ ಅಂತ ಬರಿಬೇಕಲ್ಲ, ಆ ಮುಳ್ಳು ಬದ್ದಿರಲ್ಲ, ಆ ಕಡೆ ಮುಳ್ಳು ತಂದು ಮತ್ತೆ ಹಾಕಿ ಆ ಕಡೆ ಹೋಗಿ ಬರಿತಾ ಇದ್ವಿ. ಅಂದರೆ ಒಂದು ಮೌಲ್ಯವನ್ನು ನಾವು ಹೇಗೆಲ್ಲ ಆ ಮೇಷ್ಟ್ರುಗಳು ನಮ್ಮ ಒಳಗೆ ತುಂಬ್ತಾ ಇದ್ರು ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಆ ಬರವಣಿಗೆ ಏನಾಯ್ತು ಅಂದ್ರೆ ಮತ್ತೆ ಭಾಳ ಮಾತಾಡೋದಿಲ್ಲ, ಇಷ್ಟು ಮಾತು ಸಾಕು ಅಂತ ಅನ್ಸುತ್ತೆ. ಹಾಗಾಗಿ ಅವಕಾಶಕ್ಕಾಗಿ ಧನ್ಯವಾದ. ಎಲ್ಲ ನನ್ನ ಸಮಾನ ಮನಸ್ಕ ಸಮಾನ ವಯಸ್ಕ ಮಿತ್ರರೇ, ಹಾಗೂ ಈ ಕವಿಗಳನ್ನು ನೋಡಿದ್ರೆ ನನಗೆ ಭಾಳ ಆಶ್ಚರ್ಯ ಆಗ್ತದೆ. ಈ ವಯಸ್ಸಿಗೆ ಇಷ್ಟು ಕವನ ಬರೀತಾರೆ ಅಂದರೆ ಇನ್ನು ಮುಂಬರುವ ದಿನಗಳಲ್ಲಿ ಇವರ ಕಲಾ ಪ್ರೌಢಿಮೆ ಇನ್ನಷ್ಟು ಹೆಚ್ಚಬೇಡ ಅಂತ ಸಂತೋಷ ಆಗ್ತದೆ. ಇಂಥ ಒಂದು ಕಾರ್ಯಕ್ರಮವನ್ನು ನಡೆಸತಕ್ಕಂಥ ನಮ್ಮ ಗುಡಿಕೋಟೆ ನಿಜಕ್ಕೂ
ಒಂದು ಪ್ರಶಂಸನಾರ್ಹ ವ್ಯಕ್ತಿ. ನಾನು ಊರಾಗಿದ್ದೆ ಅಂದ್ರೆ ಮೆಸೇಜ್ ನೋಡಿದ್ರೆ ಬಂದುಬಿಡ್ತೀನಿ. ಇವರ ಒಂದು ಹುರುಪಿಗೆ ಉತ್ಸಾಹ ನಾನು ನೋಡೋದು ಕೂತ್ರೆ ಯಾವ ಊರಲ್ಲೂ ಇಷ್ಟು ಸಾಹಿತ್ಯಿಕ ಚಟುವಟಿಕೆ ಇದೆ. ಗಂಗಾವತಿ ಒಳಗೆ ಅತಿ ಹೆಚ್ಚು ಕವಿಗೋಷ್ಠಿ ಅಂದ್ಬಿಟ್ಟು ಸಾಕು ನಮ್ಮ ಗುಡಿಕೋಟೆ ಗಟ್ಟೆ ಆಗ್ತಾರೆ. ಸಂಘಟನೆ, ಊರಿನ ಸ್ವಚ್ಛತೆ, ಊರಿನ ಸಂಸ್ಕೃತಿ ಕಾಪಾಡಬೇಕು, ಮೈ ಬಗ್ಸಿ ಕೆಲಸ ಮಾಡಬೇಕು ಅಂದರೆ ನಮ್ಮ ಡಾಕ್ಟರ್ ಶಿವಕುಮಾರ್ ಈ ಹುಟ್ಟಿದ ಊರವರಿಗೆ ಬೇಕಾಗಲಾರ್ದಂಥ ಅನೇಕ ಯೋಜನಾ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾರೆ. ದುರ್ಗಮ್ಮನೊಳ ಸ್ವಚ್ಛ ಮಾಡೋದಿರ್ಬೋದು, ನಿಂತು ನೀರನ್ನು ಓಡಿಸೋದಿರ್ಬೋದು, ಎಷ್ಟು ಕಾರ್ಯಗಳವರು ಟಕ್ಕಂತ ಯಾವುದೇ ಹೊಲಸು ಹೇಸಿಗೆ ಇದು ಅಪಮಾನ ಅಂತ ಊರು ನಗರವನ್ನು ಸ್ವಚ್ಛವಾಗಿಡಬೇಕು ಅಂತೇಳಿ ಹೋರಾಟ ಮಾಡುವಂಥವರಲ್ಲಿ ನಮ್ಮ ಡಾಕ್ಟರ್ ಶಿವಕುಮಾರ್ ನಾವು ಗಂಗಾವತಿಯವರು ಪುಣ್ಯ ಮಾಡಿ ಅವ್ರದ್ದು ಯಲಬುರ್ಗ, ಆದರೆ ಗಂಗಾವತಿಯಲ್ಲಿ ಅವ್ರು ಸೇವೆ ಮಾಡ್ತಾರೆ, ನಿಜಕ್ಕೂ ಸಂತೋಷದಾಯಕ. ನಾನು ಸುಮಾರು 432 ಊರು ಅಡ್ಡಾಡಿದ್ದೆ. ಬಹುಶಃ ಗಂಗಾವತಿಯಲ್ಲಿದ್ದಷ್ಟು ಪರಸ್ಪರ ಕವಿಗಳಲ್ಲಿ ಸೌಹಾರ್ದತೆ ಮತ್ತೆಲ್ಲೂ ಇಲ್ಲ. ಅತಿ ಹೆಚ್ಚು ಸೌಹಾರ್ದತೆ ಇರೋದು ಕರ್ನಾಟಕದಲ್ಲಿ ಗಂಗಾವತಿ ಜನರಿಗೆ, ದ್ವೇಷ ಇರೋದು ಧಾರವಾಡ ಮಂದಿ. ಅಲ್ಲಿ ಒಬ್ಬ ಕವಿನ ಕಂಡ್ರೆ ನಮ್ಮ ಕವಿಗಳು ಹಾಂ, ಕವಿಗೆ ಕವಿ ಮುನಿವನಮ್ಮ ಅನ್ನೋದನ್ನು ಶಾಶ್ವತ ಮಾಡಿದಂಥವ್ರು. ಯಾವುದೇ ಕವಿಗಳ ಬಗ್ಗೆ ನಾನು ಧಾರವಾಡದಾಗ ಅವ್ರು ಮಾತಾಡಿಸ್ಲಿ ಅವನದೇನ್ರಿ ಅಂತ ನಂತಾರೆ. ಆದರೆ ಗಂಗಾವತಿಗೆ ಹಾಗಿಲ್ಲ. ಇದು ನನ್ನ ಫೀಲ್ಡಲ್ಲಪ್ಪ, ಶಿವಕುಮಾರ್ನ ಕೇಳು, ಗುಡಿಕೋಟೆನ ಕೇಳು, ಮೆಟ್ರಿಯವ್ರನ್ನ ಕೇಳು, ಮೇಡಮ್ ಅವ್ರನ್ನ ಕೇಳು ಅಂತಲೇ ಹೇಳ್ತೀವಿ ನಾವು. ಇದು ಬಂದಾಗ ಮಾತ್ರ ಆ ಊರಿನ ಸಾಂಸ್ಕೃತಿಕ ವಾತಾವರಣ ತಿಳಿಯಾಗಿದೆ ಅಂತ ತಿಳ್ಕೊಬೇಕು. ಅವನೇನು ಕೇಳ್ತಾರೆ, ನಾನು ಕೇಳ್ರಿ ಅನ್ನೋದು. ಅವನೇನು ಮಾಡ್ತಾರೆ ರೀ, ಯಾರ್ದವ್ರ ದುಡ್ಡು ಎಲ್ಲ ಮುಂಚೆ ಹತ್ರ ಹೆಂಗೆ ಮಾಡ್ತಾರೆ. ಇಲ್ಲಿ ಎಲ್ಲಿಲ್ಲ, ಸ್ವಂತ ಖರ್ಚು ಹಾಕೊಂಡು ಮಾಡುವಂಥ ಜನ ಇರೋದು ನಿಜಕ್ಕೂ ಸಂತೋಷದ ವಿಷಯ. ನಾನು ಅನೇಕ ಕಡೆಗಳು ಹೋದಾಗ ನಿಮ್ಮ ಗಂಗಾವತಿಗೆ ಹೆಂಗ್ರಿ ಅಂತ ಕೇಳಿದಾಗ ಒಂದು ಸಾರಿ ಬಂದು ನೋಡ್ರಿ ಅಂತ ಹೇಳ್ತೀನಿ. ಇವತ್ತು ನೋಡಿರಿ ಎಷ್ಟು ಜನ ಬರ್ತಾರಂತ ಅವ್ರು ಅನ್ಕೊಂಡಿರೋ ಜನ ಬಂದಿಲ್ಲ. ಆದರೂ ಈಗ ನೋಡಿರಿ ಸಣ್ಣ ಈ ವಯಸ್ಸಿಗೆ ನಾವು ಮನೆ ಬಿಟ್ಟು ಹೊರಗೆ ಬರ್ತಿದ್ದಿಲ್ಲ, ಓಣಿ ಬಿಟ್ಟು ಹೊರಗೆ ಹೋಗ್ತಿದ್ದಿಲ್ಲ ನಾವು. ಇವರು ಊರಿಂದ ಊರಿಗೆ ಬಂದು ಕವನ ಬರೆದು ಓದ್ತಾರೆ, ಹಿಂಗೆ ಬರಲಿ. ಈಗ ಅಡ್ಡಕ್ಕೆ ಬರೆದ್ರೆ ಗದ್ಯ, ಅದನ್ನು ಒಂದು 2 ಅಕ್ಷರ ಕೆಳಗೆ ಇಳಿಸಿದ್ರೆ ಪದ್ಯ. ಆ ಲೆವೆಲಿಗೆ ಬಂದ್ವಿ ನಾವು. ಒಂದ್ರ ಕೆಳಗೆ ಒಂದು ಬರೆದ ಅದು ಕವನ, ಊಟಕ್ಕೆ ಬರೆದ ಅದು ಗದ್ಯ ಪದ್ಯಗಳು ನಮ್ಗೆ ವ್ಯತ್ಯಾಸ ಇಲ್ಲ. ದೊಡ್ಡ ದೊಡ್ಡ ಕವಿಗಳಿಗಿರ್ತಾವೆ, ನಮಗಂತೂ ಸಂಬಂಧ ಇಲ್ಲ. ಸದ್ದಿರದ ಪಸರುಡಿಯ ಮಲೆನಾಡ ಮನಗಳಲ್ಲಿ ಹರಿವ ತೊರಡಲ್ಲೊಂದು ಮನೆ ಇರಲಿ. ಯಾರು ಹೇಳೋದು? ಸಣ್ಣ ಹೇಳೋದು ನೋಡು. ಹಾಂ, ಈ ಹೊಸ ಕವಿಗಳು ಹೇಳೋದು. ಹಾಂ, ಕುವೆಂಪು ಅವರು ಮನೆ ಎಂತಲ್ಲೇ ಇರ್ಬೇಕಂತ ಬಯಸ್ತಾರೋ ಅಂದ್ರೆ ನಮ್ಮ ಜಯನಗರ ಎಕ್ಸ್ಟೆನ್ಷನ್ನಾಗಿರ್ಬೇಕು, ಶೇಷಾದ್ರಿಪುರಂನಾಗಿರ್ಬೇಕು, ಪಂಪಾನಗರದಾಗಿರ್ಬೇಕು ಅಂತ ಅಲ್ಲ. ಸದ್ದಿರದ ಪಸರುಡಿಯ ಮಲೆನಾಡ ಮನಗಳಲ್ಲಿ, ಎಲ್ಲೂ ಶಬ್ದನೇ ಇಲ್ಲದಂಥ ಹಸಿರಿನ ಮಲೆನಾಡಿನಲ್ಲಿ ಸದ್ದಿರದ ಪಸರುಡಿ ಮನೆ ಏನಿದೆ? ಹಾಂ, ಮಲೆನಾಡ ಬನಗಳಲ್ಲಿ ಹರಿವ ತೊರೆಯಡೆಯಲ್ಲೊಂದು ಮನೆ ಇರಲಿ. ನಮ್ಮಲ್ಲಿ ಹರಿವ ತೊರೆಯಲ್ಲಿ ದುರ್ಗಮ್ಮನಾಳ ಬಿಟ್ಟರೆ ಇನ್ನೊಂದು ತೊರೆ ನೋಡಿಲ್ಲ. ಅದನ್ನು ಈಗ ಹೋಗ್ಬಿಟ್ಟೈತೆ. ನಮ್ಮ ಶಿವಕುಮಾರ್ ಹೋರಾಟ ಮಾಡಿ ಅದು ಎಷ್ಟು ಸ್ವಚ್ಛ ಮಾಡಿದ್ರು ಅವರು ಮತ್ತೆ ನಾವು ಅದಕ್ಕೆ ಹಾಕೋದು ಬಿಡೋದು. ಊರು ನಡುವ ಇಂಥ ವಾತಾವರಣದಲ್ಲಿ ನಾನು ಸಾಹಿತ್ಯ ಪ್ರೇಮಿಗಳು ಬಳಗ ಪ್ರಾರಂಭ ಮಾಡಿದಾಗ ಇಂಥ ವಾತಾವರಣ ಇರಲಿಲ್ಲ. ಇವತ್ತು ನಿಜಕ್ಕೂ ನೀವೆಲ್ಲ ಪುಣ್ಯವಂತರು. ಇಂಥ ಯುವಕರು, ನಮ್ಮ ಪವನ್ ಕುಮಾರ್ ಇರ್ಬೋದು, ಇವರೆಲ್ಲ ನನ್ನ ಕೈ ಮೇಲೆ ಆಡದೆ ಬೆಳೆದಂಥ ಹುಡುಗರು. ಇವತ್ತು ಅವರು ಕವಿ ಸಾಹಿತಿಯಾಗಿ ನನಗೆ ಕೀರ್ತಿ ತಂದೆ ನನಗೆ ಸಂತೋಷ ಅನಿಸ್ತದೆ. ಅದಕ್ಕೆ ನಾನು ಈ ಊರು ಹೆಚ್ಚು ಕಾರ್ಯಕ್ರಮ, ಯಾಕಂದರೆ ನಾವಿದ್ಬಿಟ್ರೆ ಮತ್ತೆ ನಾವೇ ಮಾಡಬೇಕಾಗ್ತದೆ. ಅವ್ರುಗಳೆಲ್ಲ ಜವಾಬ್ದಾರಿ ತಗೊಳ್ಳೋದ್ರಿಂದ ನಾನು ಬೇರೆ ಊರುಗಳಿಗೆ ಹೋಗ್ತಾ ಇದ್ದೀನಿ. ಮತ್ತು ಇದನ್ನೇ ವೃತ್ತಿಯನ್ನಾಗಿಸಿಕೊಂಡು ನಾನು ನಿಮಗೆಲ್ಲ ಗೊತ್ತಿರುವಂತೆ ನನಗೆ ಯಾವುದೇ ಉದ್ಯೋಗ ಇಲ್ಲ ಕೂಡ. ಸಾಹಿತ್ಯವನ್ನೇ ನಂಬಿಕೊಂಡು ಹಾಸ್ಯ ಸಂಜೆಗಳು ಮಾಡ್ತಾ ಊರು ಅಡ್ಡಾಡ್ತಿದ್ದೇನೆ. ಅದಕ್ಕೆ ಈ ಊರಿನ ಒಂದು ಗುಣವೂ ನನಗೆ ಪ್ರಾಧಾನ್ಯ ಮತ್ತು ನನ್ನ ಪ್ರೋತ್ಸಾಹಿಸಿದಂಥವ್ರು ಈ ಊರವರು. ಈಗಲೂ ಕೂಡ ಈ ಊರಿನ ಜನ ಕವಿ, ಸಾಹಿತಿ ಇಂಥವ್ರಿಗೆ ತುಂಬ ಬೆಲೆ ಕೊಡ್ತಾರೆ. ನೀವು ಯಾವುದೇ ಪಟ್ಟಿ ಅಂಗಡಿಗೆ ಹೋಗಿ ರಸೀದಿ ಬುಕ್ ಮಾಡಿರ್ತಾರೆ, ಮಿನಿಮಮ್ ಏನಿಲ್ಲಾಂದ್ರೆ 101 ರೂಪಾಯಿ ಬರೆಯುವಂಥ ದಾನಿಗಳಿದ್ದಾರೆ ಊರಾಗ. ನಮ್ಮನ್ನು ಕರಿಬೇಡಪ್ಪ, ನಿಂಗೆ ಎಷ್ಟು ರೊಕ್ಕ ಬೇಕಷ್ಟು ತಗೋ, ಗಂಗಾವತಿ ಹೆಸರು ತೊಗೊಂಬ. ಇದು ಮೊದಲಿಂದ ನಾನು ಪವನ್ಗೆಲ್ಲ ಗೊತ್ತು, ಅನುಭವಿಸ್ತು. ಈ ಊರಿನಲ್ಲಿ ಧನ ಸಹಾಯ ಬೇಕಾದಷ್ಟಿದೆ. ಹಾಗೆ ನಮ್ಮ ಗುಡಿಕೋಟೆ ಕೂಡ ಭಾಳ ಕಷ್ಟಪಟ್ಟು ಅನೇಕ ಕಾರ್ಯಕ್ರಮವನ್ನು ಮಾಡ್ತಾರೆ. ಯಾವುದಾದ್ರೂ ಒಂದು ಬೆನಿಫಿಟ್ ಶೋ ಮಾಡ್ಕೊಂಡು ಒಂದಿಷ್ಟು ಹಣವನ್ನು ಕೂಡಿಟ್ಟು ಅದ್ರ ಬಡ್ಡಿ ಮೇಲೆ ಕಾರ್ಯಕ್ರಮ ಮಾಡುವಂಥ ಯೋಜನೆಯನ್ನು ನಾವೆಲ್ಲರೂ ಒಕ್ಕೂರಿನಿಂದ ಮಾಡೋದು. ಒಂದು ಯಾವುದಾದ್ರು ಬೆನಿಫಿಟ್ ಶೋ ಹಾಕಿ ಅಥವಾ ಬೆನಿಫಿಟ್ ನಾಟಕ ಹಾಕಿಬಿಟ್ಟು ಟಿಕೆಟಿಗೆ ಒಂದು ಶೋ ಮಾಡೋದು. ಫ್ರೀ ಅಂದರೆ ಎಲ್ಲರೂ ಬರ್ತಾರೆ. ಹಳೆ ಗಾದಿ ಮಾತಾಯಿತು, ಫ್ರೀ ಅಂದ್ರೆ ನಮ್ಮ ಮನೆ ಮಂದಿಯೆಲ್ಲ ಬರ್ತೀವಪ್ಪ, ಇಲ್ಲ ಟಿಕೆಟ್ ಐತಂದ್ರೆ ನಾ ಸಣ್ಣವ, ನಮ್ಮಪ್ಪ ವಯಸ್ಸಾಗೈತೆ, ದಿಂಗಿನ ಗಾದಿ ಮಾತು ಮಾಡಿದ್ರೆ ಆ ಕಾಲ ಹಂಗೆ. ಬಟ್ ಈ ಊರಾಗ ಹಂಗಿಲ್ಲ. ನೀವು ಅಂಗಡಿಗಳಿಗೆ ಹೋದರೆ ಖಂಡಿತ ಹಣ ಕೊಡ್ತಾರೆ. ಮೊದಲ ಕೋಶವನ್ನು ಭದ್ರಪಡಿಸಿಕೊಡ್ರಿ, ಅನೇಕ ಕಾರ್ಯಕ್ರಮ ಮಾಡಿರಿ. ಸದಾ ನಿರೀಕ್ಷಿತ ಕಾರ್ಯಕ್ರಮಗಳಿಗೆ ಬಂದಿನ ಈ ಊರಾಗ ನಾನು ಊಹಿಸಿದ್ದಿಲ್ಲ. ಪವನ್ ಕುಮಾರ್ ಗುಡಿಕೋಟೆ ಕೂಡ ಮೆಸೇಜ್ ಮಾಡಿದ್ವಿ ಕಾರ್ಯಕ್ರಮ ಐತೆ ಅಂತ ಹೇಳಿ.
ನಾವೊಂದು ಬೆಳಗ್ಗೆ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿ ಬಂದು ಭಾಳ ಸಂತೋಷ ಆಯಿತು. ಅನೇಕ ಊರುಗಳಿಂದ ಬಂದು ನೀವೇನು ಕವನ ಓದಿರಮ್ಮ ದಯವಿಟ್ಟು ಓದೋದನ್ನು ಕೂಡ ಕರೀರಿ. ನೀವು ಓದಿದಷ್ಟು ನಿಮ್ಮ ಕವಿತ್ವಕ್ಕೆ ಒಂದು ಶಕ್ತಿ ಬರ್ತದೆ. ಪರಸ್ಪರರಲ್ಲಿ ಇದ್ದರೂ ಮುನಿಸು, ಪರಸ್ಪರ ಕವಿಗಳಲ್ಲಿ ಇದ್ದರೂ ಮುನಿಸು, ಕವಿಗೋಷ್ಠಿಗಳಲ್ಲಿ ಕವಿ ಕವನಗಳದ್ದು ಸೊಗಸು. ನಿಮ್ಮಲ್ಲಿ ಎಷ್ಟೇ ಮುನಿಸಿರುತ್ತೆ ನೀವೇನು ಮಾಡ್ತೀರಿ, ಚಾಲೆಂಜಿಗೆ ಬಿದ್ದು ಓದ್ತೀರಿ ಬರೀತೀರಿ, ಹೌದಾ? ಅದಕ್ಕಿಂತ ಚಂದ ಆಗ್ಬೇಕಂತ ಈರ್ಷೆ ಇಲ್ಲ. ಕವಿ ಮುನಿವನಮ್ಮ ಅಂತಲಿತ್ತು ಧಾರವಾಡದಂಥ ಊರಾಗ ಅಂತ ಹೇಳಿದ ನಮ್ಮ ಭಾಗದಾಗ ಅಂಥವೆಲ್ಲ ಬಾಕಿ. ಅಲ್ಲಿ ಎಲ್ಲರೂ ಜಾಣ್ರೆ ಅವ್ನು ನಾನು ಏರಿಸ್ತೀನಿ ಅಂತ ಹೇಳೋದು. ಇಲ್ಲಿ ನಾವು ಪರಸ್ಪರ ಒಬ್ಬ ವ್ಯಕ್ತಿ ಚೆನ್ನಾಗಿ ಬರೋದು ಹೆಂಗೆ ಚೆನ್ನಾಗಿ ಬರಲಿ ಅಂತ ಆತನ ಕೇಳಿದ್ವಿ. ನಾನೇನು ಮಾಡಬೇಕು ಅಂತ ಆತನೇ ಮಾರ್ಗದರ್ಶನ ಕೇಳಿದೆ. ಅವಾಗ ಈ ಊರು ಇನ್ನಷ್ಟು ಬಹುಶಃ ಕೊಪ್ಪಳ ನಮ್ಮ ಜಿಲ್ಲಾ, ಕೊಪ್ಪಳದಾಗ ಯಾವುದೇ ಸಾಂಸ್ಕೃತಿಕ ಚಟುವಟಿಕೆಗಳಿಲ್ಲ ಮಾಡಬೇಕು. ನಮ್ಮ ಮಠ ಗವಿಮಠ ಕವಿಗೋಷ್ಠಿ, ಮಾತು, ಭಾಷಣ, ನಮ್ಮ ಅಲ್ಲಿನ ಅನೇಕ ಜನ ಕವಿಗಳನ್ನು ನಂಬಿರ್ತಾರೆ. ನಿಮ್ಮಲ್ಲಿ ಎಷ್ಟು ಕಾರ್ಯಕ್ರಮ ಆಗ್ತಾರೆ ಸೋಮೇಶ್ವರ, ನಮಗೆ ಇದ್ರಾಗ ಏನೇ ಇಲ್ಲ ನೋಡಿ, ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗೋದು. ಅಂತಂಥ ವಾತಾವರಣದವರು ಅದಾರೆ. ಆದರೆ ಗಂಗಾವತಿ ಮಾತ್ರ ಸಾಂಸ್ಕೃತಿಕವಾಗಿ ಅದ್ಭುತವಾಗಿ ಮುಂದುವರೆದಿದೆ. ಹಿಂಗೆ ಮುಂದುವರಿಲಿ. ಇಂಥ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ವಿಶ್ವ ಗುರುಕೋಟೆ ಅಂತ ಅನೇಕ ಸಂಘಟಕರಿಗೆ ಭಗವಂತ ಆರೋಗ್ಯ ಭಾಗ್ಯ ಸಂಪತ್ತನ್ನು ಕೊಡಲಿ, ನಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಹಾರೈಸ್ತಾ ನನ್ನನ್ನು